ಇವತ್ತು ಮಂಗಳವಾರ ಸಂಕಷ್ಟ ಚತುರ್ಥಿ ಇದೆ ಅಲ್ವಾ, ಅದಕ್ಕೆ ನಾನು ಮೊದಲನೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಯಾವ ಸಮಯಕ್ಕೆ ಮುಕ್ತಾಯ ಆಗುತ್ತೆ, ಮತ್ತು ಪ್ರಸಾದ, ಗಣೇಶನಿಗೆ ಪ್ರಸಾದ ಏನು ಮಾಡಬೇಕು, ಯಾವ ಹೂವು ಅರ್ಪಿಸಬೇಕು, ಉಪವಾಸ ಹೇಗೆ ಮಾಡಬೇಕು, ಯಾವುದಾದ್ರೂ ಮುಡುಪು ಮತ್ತು ವ್ರತ ಮಾಡೋದು, ಸಂಕಲ್ಪ ಮಾಡ್ಕೊಳ್ಳೋದಿತ್ತಂದರೆ ಹೇಗೆ ಮಾಡ್ಕೋಬೇಕು, ಯಾವ ಮಂತ್ರವನ್ನು ಹೇಳಬೇಕು, ಎಲ್ಲವನ್ನು ಒಂದು ವಿಡಿಯೋ ಹಾಕಿದ್ದೀನಿ. ನಿಮಗೆ ಟೈಮ್ ಇದ್ದರೆ, ಫ್ರೀ ಇದ್ದರೆ ಒಂದು ಸರಿ ವಿಡಿಯೋ ಚೆಕ್ ಮಾಡಿ, ನಿಮಗೂ ಗೊತ್ತಾಗುತ್ತೆ. ಪೂಜಾದ ಡೀಟೇಲ್ ವಿಡಿಯೋ ಇದೆ, ಅದು ಒಂದು ಸರಿ ಚೆಕ್ ಮಾಡಿ. ಮತ್ತು ಹೊಸದಾಗಿ ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಬೆಳಗ್ಗೆ ಗಣೇಶನ ಪೂಜಾ ಉಪವಾಸ ಎಲ್ಲ ಮಾಡ್ತೀವಿ, ದಿನವೆಲ್ಲ ಉಪವಾಸ ಇರ್ತೀವಿ. ನೈಟು ಚಂದ್ರ ಬರೋ ಟೈಮ್ ಕಾಯ್ತಾ ಇರ್ತೀವಿ, ಚಂದ್ರ ಬಂದ ಮೇಲೆ ಪೂಜೆ ಮಾಡಿ ನಾವು ಉಪವಾಸ ಬಿಡಬೇಕು ಅಂತ. ಆದರೆ ಕ್ಯಾಲೆಂಡ್ರಲ್ಲಿ ನೋಡಿರ್ತೀವಿ ಈ ಟೈಮ್ಗೆ ಚಂದ್ರ ಬರುತ್ತೆ ಅಂತ. ಆ ಟೈಮ್ಗೆ ನಾವು ನೋಡ್ತೀವಿ, ಮೇಲ್ಗಡೆ ಹೋಗಿ ಟೆರೆಸ್ ಮೇಲೆ ನೋಡ್ತೀವಿ ಚಂದ್ರ ಇನ್ನೂ ಬಂದಿರಲ್ಲ. ಆವಾಗ ಏನು ಮಾಡಬೇಕಂದ್ರೆ ನಾವು ಅರ್ಧ ಗಂಟೆ 1 ಗಂಟೆ ವೇಟ್ ಮಾಡಬೇಕು. ಆವಾಗಲೂ ಬಂದಿಲ್ಲ, ನಾವು ವೇಟ್ ಮಾಡಿದೆವು, ತುಂಬ ಲೇಟ್ ಆಗ್ತಾಯಿದೆ, ಇನ್ನೂ ಚಂದ್ರ ಬರ್ತಾ ಇಲ್ಲ ಅಂತ ಅಂದರೆ, ತುಂಬ ಲೇಟ್ ಆಗ್ತಾಯಿದೆ ಇನ್ನೂ ಬಂದಿಲ್ಲ ಅಂತ ಅಂದರೆ ಈ ಪದ್ಧತಿ ನೀವು ಮಾಡ್ಬೋದು. ಯಾವುದಂದರೆ, ಒಂದು ತಾಟ್ ತೊಗೋಬೇಕು, ಅದರಲ್ಲಿ ಅಕ್ಕಿ ಹಾಕೋಬೇಕು. ಅಕ್ಕಿ ಹಾಕ್ಕೊಂಡು ಅದರಲ್ಲಿ ನಾವು ಅಕ್ಕಿ ಹಿಟ್ಟಿಂದ ಚಂದ್ರ ಬರಿಬೇಕು. ಚಂದ್ರ ಬರೆದ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ಒಂದು ಹೂವಿಡಬೇಕು. ಹೂವಿಟ್ಟು ಮತ್ತೆ ಒಂದು ತಾಮ್ರದ ಲೋಟ ತೊಗೋಬೇಕು. ಚಿಕ್ಕದೊಂದು ತಾಮ್ರದ ಲೋಟ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಹಾಲು, ಒಂದು ಸ್ವಲ್ಪ ನೀರು, ಕುಂಕುಮ, ಅರಿಶಿನ, 2 ದಂಟು ಗರಿಕೆ ಹುಲ್ಲು ಹಾಕಬೇಕು. ಹಾಕಿಬಿಟ್ಟು ಅಕ್ಷತೆ ಹಾಕಿ ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ನಾವು ತಾಟಿನಲ್ಲಿ ಚಂದ್ರನ ಬಿಂಬವನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಅದಕ್ಕೆ ಊದುಬತ್ತಿಯಿಂದ ಬೆಳಗಿ ಮಂಗಳಾರತಿ ಮಾಡಿ ನಾವು ಲೋಟದಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋ ನನ್ನು ನೋಡುತ್ತಾ ನೆಲಕ್ಕೆ ತಾಗು ಹಾಗೆ ನೀರು ನೆಲಕ್ಕೆ ಅರ್ಪಿಸಬೇಕು. ನೆಲದಲ್ಲಾದರೂ ಅರ್ಪಿಸಿ, ಇಲ್ಲಾಂದರೆ ಒಂದು ಗಿಡದ ಮೇಲೆ ಹಾಕಿದ್ರೂ ನಡೆಯುತ್ತೆ. ಮಂತ್ರ ಹೇಳ್ಕೊತಾ ನೀವು ಯಾವುದು ಸಂಕಲ್ಪ ಮಾಡಿರ್ತೀರೋ ನೋಡಿ, ಅದು ಮನಸ್ಸಲ್ಲಿ ಹೇಳುತ್ತಾ ಚಂದ್ರನನ್ನು ನೆನೆಯುತ್ತಾ ಚಂದ್ರನ ಮಂತ್ರವನ್ನು ಹೇಳಬೇಕು. ಓಂ ಚಂದ್ರಾಯ ನಮಃ 5 ಬಾರಿ ಅಥವಾ 11 ಬಾರಿ ಮನಸ್ಸಿನಲ್ಲಿ ಹೇಳಿ ಗಣೇಶನನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ಸಂಕಲ್ಪವನ್ನು ಎಲ್ಲ ಚೆನ್ನಾಗಿ ಏನೂ ವಿಘ್ನಗಳು ಬರಲ್ದಂಗೆ ನೆರವೇರಲಿ ಅಂತ ಬೇಡಿಕೊಂಡು ಈ ಪೂಜೆಯನ್ನು ಮುಗಿಸಿಕೊಂಡು ಕೆಳಗೆ ಬಂದು ಗಣೇಶನ ಮುಂದೆ ಇಟ್ಟಿರೋ ಪ್ರಸಾದವನ್ನು ಮನೆಯೆಲ್ಲರಿಗೂ ಕೊಟ್ಟು ನೀವು ಸ್ವಲ್ಪ ತಗೊಂಡು ಉಪವಾಸವನ್ನು ತೆಗೆಸಬೇಕು. ಇಷ್ಟು ಇತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಈ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಉಪಯೋಗಕರ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಈ ವಿಡಿಯೋಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಏನಾದರೂ ತಪ್ಪಾದರೂ ತಿದ್ಕೋತೀನಿ, ನೀವು ಕಮೆಂಟ್ ಮಾಡಿ ಹೇಳಿ. ನನಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ. ನಮ್ಮ ಮನೆಯಲ್ಲಿ ನಾವು ಹೇಗೆ ಚತುರ್ಥಿ ಆಚರಿಸ್ತೀವಿ ಅಂತ ನನಗೆ ಗೊತ್ತಿರೋಷ್ಟು ನಮ್ಮ ಮನೇಲಿ ಮಾಡೋಷ್ಟು ನಿಮ್ಮ ಜೊತೆ ನಾನು ಹಂಚ್ಕೊಂಡಿದ್ದೀನಿ. ನಿಮಗೆಲ್ಲ ಉಪಯೋಗಕರ ಆಗುತ್ತೆ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಗಣೇಶ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಥ್ಯಾಂಕ್ ಯು, ಧನ್ಯವಾದಗಳು.